ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸ ಪಾಠಗಳ 28ನೆಯ ಸರಣಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಅಧ್ಯಾಯ 5 ಮಧ್ಯಕಾಲೀನ ಯುಗ. ಅದರಲ್ಲಿ ಅಧ್ಯಾಯ 5.1 ದೆಹಲಿಯ ಸುಲ್ತಾನರು. ಇಂದು ನಾವು ದೆಹಲಿ ಸುಲ್ತಾನರ ಆರಂಭಿಕ ಇತಿಹಾಸ, ಹಾಗೆಯೇ ಅದರಲ್ಲಿ ಪ್ರಸಿದ್ಧಿ ಪಡೆದ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳು ಅಥವಾ ದಿಗ್ವಿಜಯಗಳ ಬಗ್ಗೆ ತಿಳಿಯೋಣ. ಆರಂಭದಲ್ಲಿ ದೆಹಲಿ ಸುಲ್ತಾನರ ಆರಂಭಿಕ ಇತಿಹಾಸ. ಉತ್ತರ ಭಾರತದಲ್ಲಿ ಹರ್ಷವರ್ಧನ ಉತ್ತರ ಪಥೇಶ್ವರ ಎನ್ನುವ ಬಿರುದನ್ನು ಪಡೆದವನು. ಅವನ ನಂತರ ಉತ್ತರ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ರಾಜ್ಯಗಳು ಹುಟ್ಟಿಕೊಂಡವು. ಉದಾಹರಣೆಗೆ ದೆಹಲಿಯಲ್ಲಿ ತೋಮರರು, ಅಜ್ಮೀರದಲ್ಲಿ ಚೌಹಾಣರು, ಕನೌಜದಲ್ಲಿ ರಾಥೋಡರು, ಬುಂದೇಲ್ ಖಂಡದಲ್ಲಿ ಚಂದೇಲರು, ಮಾಳ್ವದಲ್ಲಿ ಪರಮಾರರು, ಮೇವಾರದಲ್ಲಿ ಸಿಸೋಡಿಯನ್ನರು. ಹೀಗೆ ಸಾಮಾನ್ಯ ಶಕ 7ನೇ ಶತಮಾನದಿಂದ 12ನೇ ಶತಮಾನದ ಅವಧಿಯಲ್ಲಿ ಸುಮಾರು 70 ಸ್ವತಂತ್ರ ರಾಜ್ಯಗಳಿದ್ದವು. ಆ ರಾಜ್ಯಗಳೆಲ್ಲ ಬಹಳ ಶ್ರೀಮಂತ ರಾಜ್ಯಗಳು. ಆದರೆ ಅವರು ತಮ್ಮಲ್ಲೇ ಕಚ್ಚಾಡುತ್ತಿದ್ದರು. ಅವರಲ್ಲಿ ಅನೈಕ್ಯತೆ ಇದ್ದುದು ವಿದೇಶಿಯರು ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣವಾಯಿತು. ಆ ಅವಕಾಶವನ್ನು ಬಳಸಿಕೊಂಡು ವಿದೇಶಿಯರ ದಾಳಿ ಭಾರತದ ಮೇಲಾಯಿತು. ಹಾಗೆ ಭಾರತದ ಮೇಲೆ ದಾಳಿ ಮಾಡಿದ ಮುಸ್ಲಿಮರಲ್ಲಿ ಅರಬ್ಬರು ಮೊದಲನೆಯವರು. ಇವರು ಸಿಂಧ್ ಪ್ರಾಂತ್ಯದವರೆಗೂ ತಮ್ಮ ಪ್ರಭಾವವನ್ನು ಬೀರಿದರು. ಅವರಲ್ಲಿ ಮೊಹಮ್ಮದ್ ಬಿನ್ ಖಾಸಿಂ ಎಂಬಾತನು ಸಾಮಾನ್ಯ ಶಕ 712ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ. ಆ ನಂತರ ಭಾರತದ ಮೇಲೆ ದಾಳಿ ಮಾಡಿದ ಮುಸ್ಲಿಮರಲ್ಲಿ ಎರಡನೆಯವರು ತುರ್ಕರು. ಈ ತುರ್ಕರಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು. ಒಬ್ಬರು ಗಜ್ನಿ ಮೊಹಮ್ಮದ್, ಇನ್ನೊಬ್ಬ ಶಹಬುದ್ದೀನ್ ಮೊಹಮ್ಮದ್ ಗೋರಿ. ಅದರಲ್ಲಿ ಗಜ್ನಿ ಮೊಹಮ್ಮದ್ ಸಾಮಾನ್ಯ ಶಕ 1000ರಿಂದ 1027ರ ಅವಧಿಯಲ್ಲಿ 17 ಬಾರಿ ಭಾರತದ ಮೇಲೆ ದಾಳಿ ಮಾಡಿದ. ಅವನ ದಾಳಿಯ ಮುಖ್ಯ ಉದ್ದೇಶ ಇಲ್ಲಿಯ ಸಂಪತ್ತನ್ನು ದೋಚುವುದೇ ಆಗಿತ್ತು. ಅದರಲ್ಲೂ 15ನೆಯ ದಾಳಿ ಗುಜರಾತಿನ ಸೋಮನಾಥಪುರ ದೇವಾಲಯದ ಮೇಲಾಯಿತು. ಅಲ್ಲಿಂದ ಅಪಾರ ಸಂಪತ್ತನ್ನು ದೋಚಿದ. ಅವನು ದಾಳಿ ಮಾಡುವ ವೇಳೆ ಅವನೊಂದಿಗೆ ಒಬ್ಬ ವಿದ್ವಾಂಸ ಬಂದಿದ್ದ. ಅವನೇ ಅಲ್ಬೆರುನಿ ಎಂಬಾತ. ಈ ಅಲ್ಬೆರುನಿ ಕಿತಾಬ್ ಉಲ್ ಹಿಂದ್ ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಇದು ಇವರ ಬಗ್ಗೆ ಮಾಹಿತಿ ತಿಳಿಯಲು ನಮಗೆ ಸಹಕಾರಿಯಾಗಿದೆ. ಇವರ ನಂತರ ಸುಮಾರು 1.5 ಶತಮಾನದವರೆಗೆ ಭಾರತದ ಮೇಲೆ ಬೇರೆ ಯಾವುದೇ ದಾಳಿಯಾಗಲಿಲ್ಲ. ಆ ನಂತರ ಸಾಮಾನ್ಯ ಶಕ 1175ರಲ್ಲಿ ಶಹಬುದ್ದೀನ್ ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ಮಾಡಿದ. ಈತ ಮೊಹಮ್ಮದ್ ಘೋರಿ ಎಂದೇ ಪ್ರಸಿದ್ಧಿ ಪಡೆದಿದ್ದಾನೆ, ಅಥವಾ ಘೋರಿ ಮೊಹಮ್ಮದ್
ಎಂದು ಈತನನ್ನು ಕರೆಯುತ್ತಾರೆ. ಈತನ ದಾಳಿಯ ವೇಳೆ ಮುಖ್ಯವಾಗಿ 2 ಮಹತ್ವದ ಯುದ್ಧಗಳು ಆಗಿವೆ. ಅದನ್ನು ತರೈನ್ ಕದನಗಳು ಎಂದು ಕರೆಯುತ್ತಾರೆ. ಅದರಲ್ಲಿ ಮೊದಲನೇ ತರೈನ್ ಕದನ ಸಾಮಾನ್ಯ ಶಕ 1191ರಲ್ಲಿ ನಡೆಯಿತು. ಈ ಯುದ್ಧ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ಮಧ್ಯೆ ನಡೆಯಿತು. ಈ ಯುದ್ಧದಲ್ಲಿ ಭಾರತೀಯ ಅರಸ ಪೃಥ್ವಿರಾಜ್ ಚೌಹಾಣನು ಮೊಹಮ್ಮದ್ ಗೋರಿಯನ್ನು ಸೋಲಿಸಿ ಓಡಿಸಿದ. ಆದರೆ ಮೊಹಮ್ಮದ್ ಗೋರಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಮತ್ತೆ ಯುದ್ಧದ ಸಿದ್ಧತೆಯನ್ನೆಲ್ಲ ಮಾಡಿಕೊಂಡು, ಸೈನ್ಯ ಬಲವನ್ನು ಹೆಚ್ಚಿಸಿಕೊಂಡು, ತಂತ್ರಗಾರಿಕೆಯನ್ನು ಬಳಸಿಕೊಂಡು ಮಾರನೇ ವರ್ಷ ಸಾಮಾನ್ಯ ಶಕ 1192ರಲ್ಲಿ ಮತ್ತೆ ಪೃಥ್ವಿರಾಜ್ ಚೌಹಾಣನ ಮೇಲೆ ದಾಳಿ ಮಾಡಿದ. ಅದನ್ನು 2ನೇ ತರೈನ್ ಕದನ ಎಂದು ಕರೆಯಲಾಗಿದೆ. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಸೋತು ಹೋದ. ಆ ನಂತರ ದೆಹಲಿ, ಅಜ್ಮೀರಗಳನ್ನು ವಶಪಡಿಸಿಕೊಂಡು ಮೊಹಮ್ಮದ್ ಗೋರಿ ಭಾರತದಲ್ಲಿ ಆಡಳಿತವನ್ನು ಆರಂಭಿಸಿದ. ತನ್ನ ಕೊನೆಯ ಕಾಲದಲ್ಲಿ ತಾನು ಗೆದ್ದ ಭಾರತೀಯ ಪ್ರದೇಶಗಳನ್ನು ಆತ ಕುತುಬ್ ಉದ್ದೀನ್ ಐಬಕ್ ಎಂಬ ತನ್ನ ಗುಲಾಮ ಹಾಗೂ ಸೇನಾನಿಯಾದಂಥ ಕುತುಬ್ ಉದ್ದೀನ್ ಐಬಕ್ಗೆ ವಹಿಸಿದ. ಇವನ ಮರಣದ ನಂತರ, ಮೊಹಮ್ಮದ್ ಗೋರಿಯ ಮರಣದ ನಂತರ, ಕುತುಬ್ ಉದ್ದೀನ್ ಐಬಕ್ಕನು ಬಗ್ದಾದಿನ ಖಲೀಫನಿಂದ ದಾಸ್ಯ ವಿಮೋಚನೆಯನ್ನು ಪಡೆದು ಈ ಗುಲಾಮಿ ಸಂತತಿಯ ಸ್ಥಾಪಕ ಎನಿಸಿಕೊಂಡ. ಅವನನ್ನು ಮಾಮುಲುಕ್ ಅಂತಾರೆ. ಮಾಮುಲುಕ್ ಅಂತ ಹೇಳಿದ್ರೆ ಗುಲಾಮ ಎಂದು ಅರ್ಥ. ಈ ಕುತುಬುದ್ದೀನ್ ಐಬಕ್ಕನು ಕುತುಬ್ ಮಿನಾರ್ ಎನ್ನುವಂಥ ಒಂದು ಮಹತ್ವದ ಸ್ಮಾರಕವನ್ನು ಕಟ್ಟಿಸುವುದರ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಇವನಿಂದ ಆರಂಭಗೊಂಡು ಭಾರತದಲ್ಲಿ ಮುಖ್ಯ 5 ಮುಸ್ಲಿಂ ಸಂತತಿಗಳು ಆಡಳಿತವನ್ನು ನಡೆಸಿವೆ. ಅವುಗಳೆಂದರೆ ಗುಲಾಮಿ ಸಂತತಿ, 2 ಖಿಲ್ಜಿ ಸಂತತಿ, 3 ತೊಗಲಕ್ ಸಂತತಿ, 4 ಸೈಯದ್ ಸಂತತಿ, 5 ಲೋಧಿ ಸಂತತಿ. ಇದರಲ್ಲಿ ಗುಲಾಮಿ ಸಂತತಿ ಸಾಮಾನ್ಯ ಶಕ 1206ರಿಂದ 1290ರವರೆಗೆ ಆಡಳಿತ ನಡೆಸಿತು. 2ನೆಯದು ಖಿಲ್ಜಿ ಸಂತತಿ 1290ರಿಂದ 1320ರವರೆಗೆ ಅಧಿಕಾರದಲ್ಲಿತ್ತು. 3ನೆಯದು ತೊಗಲಕ್ ಸಂತತಿ 1320ರಿಂದ 1413ರವರೆಗೆ ಆಡಳಿತ ನಡೆಸಿತು. 4ನೆಯದು ಸೈಯದ್ ಸಂತತಿ ಸಾಮಾನ್ಯ ಶಕ 1414ರಿಂದ 1451ರವರೆಗೆ ಆಡಳಿತ ನಡೆಸಿತು. ಕೊನೆಯದು ಲೋಧಿ ಸಂತತಿ ಸಾಮಾನ್ಯ ಶಕ 1451ರಿಂದ 1526ರವರೆಗೆ ಆಡಳಿತ ನಡೆಸಿದೆ. ಇದರಲ್ಲಿ ನಮಗೆ ಅಧ್ಯಯನಕ್ಕಿರುವ ಪ್ರಮುಖ ಸಂತತಿ ಖಿಲ್ಜಿ ಸಂತತಿ 1290ರಿಂದ 1320ರವರೆಗೆ ಖಿಲ್ಜಿ ವಂಶದವರು ಭಾರತದಲ್ಲಿ ಆಡಳಿತವನ್ನು ನಡೆಸಿದ್ದಾರೆ. ಈ ಖಿಲ್ಜಿ ವಂಶದ ಸ್ಥಾಪಕ ಜಲಾಲ್ ಉದ್ದೀನ್ ಖಿಲ್ಜಿ. ಈತ 1290ರಲ್ಲಿ ಖಿಲ್ಜಿ ವಂಶವನ್ನು ಸ್ಥಾಪಿಸಿದ. ಇವನ ನಂತರ ಅಧಿಕಾರಕ್ಕೆ ಬಂದವನೇ ಅಲ್ಲಾವುದ್ದೀನ್ ಖಿಲ್ಜಿ. ನಮಗೆ ಅಧ್ಯಯನಕ್ಕಿರುವ ಅತಿ ಪ್ರಮುಖವಾದಂಥ ವ್ಯಕ್ತಿ. ಇವನು ಸಾಮಾನ್ಯ ಶಕ 1296ರಿಂದ 1316ರವರೆಗೆ ಆಡಳಿತ ನಡೆಸಿದ್ದಾನೆ.
ಈ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ದಿಗ್ವಿಜಯಗಳಿಂದ ಪ್ರಸಿದ್ಧಿ ಪಡೆದಿದ್ದಾನೆ. ಜೊತೆಗೆ ತನ್ನ ಸುಧಾರಣೆಗಳಿಂದಲೂ ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಈತನ ಬಗ್ಗೆ ನಾವು ವಿವರವಾದ ಅಧ್ಯಯನವನ್ನು ಮಾಡಬೇಕಾಗಿದೆ. ಅಲ್ಲಾವುದ್ದೀನ್ ಖಿಲ್ಜಿ ಈ ಜಲಾಲ್ ಉದ್ದೀನ್ ಖಿಲ್ಜಿಯ ಸೋದರನ ಮಗ. ಖಿಲ್ಜಿ ವಂಶದ ಸ್ಥಾಪಕ ಜಲಾಲ್ ಉದ್ದೀನ್ ಖಿಲ್ಜಿ. ಅವನ ಸೋದರನ ಮಗನಾದ ಅಲ್ಲಾವುದ್ದೀನ್ ಖಿಲ್ಜಿ ಬಾಲ್ಯದಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಂಡಿದ್ದ. ಅವನನ್ನು ಪ್ರೀತಿಯಿಂದ ಕರೆತಂದು ತಾನೇ ಸಾಕಿ ಬೆಳೆಸಿ ತನ್ನ ಮಗಳನ್ನೇ ಅವನಿಗೆ ಮದುವೆ ಮಾಡಿಕೊಟ್ಟು ಜಲಾಲ್ ಉದ್ದೀನ್ ಖಿಲ್ಜಿ ಅವನನ್ನು ಒಬ್ಬ ಪ್ರಾಂತ್ಯದ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿದ. ಆರಂಭದಲ್ಲಿ ಕರಾ ಪ್ರಾಂತ್ಯವನ್ನು ಅವನಿಗೆ ನೀಡಿದ. ಆ ನಂತರ ಈತ ಕ್ರಮೇಣ ಮಾಳ್ವಾ ಪ್ರಾಂತ್ಯವನ್ನು ವಶಪಡಿಸಿಕೊಂಡ. ಹಾಗೆ ಬಿಲ್ಸಾ ಪ್ರಾಂತ್ಯವನ್ನು ವಶಪಡಿಸಿಕೊಂಡ. ಇದಾದ ನಂತರ ತನ್ನ ಮಾವ ಮತ್ತು ಚಿಕ್ಕಪ್ಪ ಜಲಾಲ್ ಉದ್ದೀನ್ ಖಿಲ್ಜಿಯ ಗಮನಕ್ಕೆ ಬಾರದೆ ಒಂದು ದಂಡಯಾತ್ರೆಯನ್ನು ಕೈಗೊಂಡ. ಅದೇ ದೇವಗಿರಿಯ ಮೇಲೆ ದಂಡಯಾತ್ರೆ. ಆ ದೇವಗಿರಿಯ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಾಗ ಅಲ್ಲಿಯ ರಾಜ ರಾಮಚಂದ್ರ ದೇವ ಅವನ ಮೇಲೆ ದಾಳಿ ಮಾಡಿದ. ರಾಮಚಂದ್ರ ದೇವನನ್ನು ಸೋಲಿಸಿದ. ಅಲ್ಲಿಂದ ಸಾಕಷ್ಟು ಸಂಪತ್ತನ್ನು ಸಂಗ್ರಹಿಸಿಕೊಂಡು ತನ್ನ ಕರಾ ಪ್ರಾಂತ್ಯಕ್ಕೆ ಹಿಂದಿರುಗಿದ. ತನ್ನ ಅಳಿಯ ಮಾಡಿದ ಮಹಾನ್ ಸಾಧನೆಯನ್ನು ಕಂಡು ಅವನನ್ನು ಸ್ವಾಗತಿಸಬೇಕೆಂದು ಈ ಜಲಾಲ್ ಉದ್ದೀನ್ ಖಿಲ್ಜಿ ಕರಾ ಪ್ರಾಂತ್ಯಕ್ಕೆ ಆಗಮಿಸಿದ. ಅಲ್ಲಿಂದ ಬರುವಾಗಲೇ ಅಲ್ಲಾವುದ್ದೀನ್ ಖಿಲ್ಜಿಯ ಮನದಲ್ಲಿ ತಾನೇ ಸುಲ್ತಾನನಾಗಬೇಕೆಂಬ ಆಸೆ ಮೊಳೆದಿತ್ತು. ತನ್ನನ್ನು ಸ್ವಾಗತಿಸಲು ಬಂದ ಮಾವ ಚಿಕ್ಕಪ್ಪ ಜಲಾಲ್ ಉದ್ದೀನ್ ಖಿಲ್ಜಿಯನ್ನೇ ಇರಿದು ಕೊಂದು ತಾನೇ ದೆಹಲಿಯ ಸುಲ್ತಾನನೆಂದು ಘೋಷಿಸಿಕೊಂಡ. ಆ ವೇಳೆ ಕೆಲವು ಪ್ರತಿಭಟನೆಗಳು ನಡೆದವು. ಆಗ ತಾನು ತಂದಿದ್ನಲ್ಲ ಸಂಪತ್ತು, ಅದನ್ನೆಲ್ಲ ಹಂಚಿದ. ಜಲಾಲ್ ಉದ್ದೀನ್ ಖಿಲ್ಜಿಯ ಹೆಂಡತಿ ಮತ್ತು ಮಕ್ಕಳನ್ನು ಸೆರೆಮನೆಗೆ ತಳ್ಳಿ ಚಿತ್ರಹಿಂಸೆಯನ್ನು ನೀಡಿದ. ಹೀಗೆ ತಾನೇ ತನ್ನ ಪ್ರಭುತ್ವವನ್ನು ಅಲ್ಲಾವುದ್ದೀನ್ ಖಿಲ್ಜಿ ಸ್ಥಾಪಿಸಿಕೊಂಡ. ಇವನ ಪ್ರಾರಂಭಿಕ ಹೆಸರು ಅಲಿ ಗುರ್ಷಪ್ ಎಂಬುದು. ಆನಂತರ ಈತ ತನ್ನ ಪ್ರಖ್ಯಾತಿಯಿಂದ ಅಲ್ಲಾವುದ್ದೀನ್ ಖಿಲ್ಜಿಯಾಗಿ ಬೆಳೆದ. ಇನ್ನು ಈತನ ದಿಗ್ವಿಜಯಗಳ ಬಗ್ಗೆ ಹೇಳುವುದಾದರೆ ಉತ್ತರ ಭಾರತದ ದಿಗ್ವಿಜಯ ಮತ್ತು ದಕ್ಷಿಣ ಭಾರತದ ದಿಗ್ವಿಜಯ ಈ ಎರಡೂ ಭಾಗಗಳಿವೆ. ಆರಂಭದಲ್ಲಿ ಉತ್ತರ ಭಾರತದ ದಿಗ್ವಿಜಯಗಳು. ಉತ್ತರ ಭಾರತದ ದಿಗ್ವಿಜಯದಲ್ಲಿ ಆತ ಮೊದಲು ದಾಳಿ ನಡೆಸಿದ್ದು ಗುಜರಾತ್ ಮೇಲೆ. ಸಾಮಾನ್ಯ ಶಕ 1297ರಲ್ಲಿ. ಆ ಗುಜರಾತಿನ ರಾಜ ಕರ್ಣದೇವ ಈ ಉತ್ತರ ಭಾರತದ ಗುಜರಾತ್ ದಂಡಯಾತ್ರೆಗೆ ಇಬ್ಬರು ಸೇನಾಪತಿಗಳನ್ನು ನೇಮಿಸಿದ. ಒಬ್ಬ ಉಲುಪ್ ಖಾನ್, ಇನ್ನೊಬ್ಬ ನಜರತ್ ಖಾನ್. ಈ ಇಬ್ಬರ ಸೇನಾಧಿಪತ್ಯದ ಅಡಿಯಲ್ಲಿ ದೊಡ್ಡ ಸೈನ್ಯ ಹೋಯಿತು. ಗುಜರಾತನ್ನು ಮುತ್ತಿಗೆ ಹಾಕ್ತು. ಗುಜರಾತನ್ನು ಆಳ್ತಿದ್ದ ರಾಜ ಕರ್ಣದೇವ. ಪ್ರಾರಂಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಗುಜರಾತಿನ ಅನಿಲ್ವಾಡ, ಸೋಮನಾಥ, ಕ್ಯಾಂಬೆ ಈ ಪ್ರದೇಶಗಳನ್ನೆಲ್ಲ ಆಕ್ರಮಿಸಿಕೊಳ್ತಾ ಮುನ್ನಡೆಯಿತು. ಕರ್ಣದೇವನಿಗೆ ಇವರನ್ನು ಗೆಲ್ಲುವುದು ಕಷ್ಟ ಅಂಥೇಳಿ ಅನ್ನಿಸ್ತು. ಆಗ ಆತ ತನ್ನ ಮಗಳು ದೇವಲದೇವಿಯೊಂದಿಗೆ ದಕ್ಷಿಣ ಭಾರತದ ದೇವಗಿರಿಗೆ ಪಲಾಯನ ಮಾಡಿದ.
ಆ ವೇಳೆ ಸೆರೆ ಸಿಕ್ಕ ಕರ್ಣದೇವನ ಮಡದಿ ಕಮಲಾದೇವಿಯನ್ನು ಸೆರೆ ಹಿಡಿಯಲಾಯಿತು ಮತ್ತು ನಂತರ ಅಲ್ಲಾವುದ್ದೀನ್ ಖಿಲ್ಜಿಯೇ ಕಮಲಾದೇವಿಯನ್ನು ವಿವಾಹವಾದ. ಆ ನಂತರ ಅವನಿಗೆ ಎರಡನೇ ದಾಳಿ ರಣತಂಬೋರ್, ಸಾಮಾನ್ಯ ಶಕ 1301. ಈ ಗುಜರಾತ್ ದಾಳಿಯ ವೇಳೆಗೆ ಅವನಿಗೆ ಒಬ್ಬ ನಪುಂಸಕ ಸಿಕ್ಕಿದ್ದ. ಅವನೇ ಮಲ್ಲಿಕಾಫರ್. ಅವನನ್ನು 1000 ದಿನಾರ್ ಕೊಟ್ಟು ಕೊಂಡುಕೊಂಡಿದ್ದ. ಹಾಗಾಗಿ ಈ ಮಲ್ಲಿಕಾಫರ್ 1000 ದಿನಾರಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಮಲ್ಲಿಕಾಫರನೇ ಪ್ರಮುಖ ಪಾತ್ರ ವಹಿಸ್ತಾನೆ. ಉತ್ತರ ಭಾರತದ ಎರಡನೇ ದಂಡಯಾತ್ರೆ ರಣತಂಬೋರ್, ಸಾಮಾನ್ಯ ಶಕ 1301. ಇದೇ ಸೇನಾಪತಿಗಳು ಉಲುಫ್ ಖಾನ್, ನಜರತ್ ಖಾನ್. ದೊಡ್ಡ ಸೈನ್ಯ ರಣತಂಬೋರನ್ನು ಮುತ್ತಿಗೆ ಹಾಕ್ತು. ಆ ರಣತಂಬೋರಿಗೆ ಮುತ್ತಿಗೆ ಹಾಕಲಿಕ್ಕೆ ಮುಖ್ಯ ಕಾರಣ ಕೇಳಿದರೆ, ಆ ರಣತಂಬೋರನ ರಾಜ ಹಮೀರ್ ದೇವ ಎಂಬಾತ ಕೆಲವು ನವ ಮುಸ್ಲಿಮರಿಗೆ ಆಶ್ರಯ ನೀಡಿದ್ದ. ಇದರಿಂದಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಅಸಮಾಧಾನಗೊಂಡಿದ್ದ. ಈ ಕಾರಣಕ್ಕಾಗಿ ದೊಡ್ಡ ಸೈನ್ಯದೊಂದಿಗೆ ಈ ಇಬ್ಬರು ಸೇನಾಪತಿಗಳು ಉಲುಫ್ ಖಾನ್, ನಜರತ್ ಖಾನರ ನೇತೃತ್ವದಲ್ಲಿ ರಣತಂಬೋರ್ ಮುತ್ತಿಗೆಯಾಯಿತು. ಅಷ್ಟು ಸುಲಭದಲ್ಲಿ ರಣತಂಬೋರ್ ಇವರ ಕೈವಶವಾಗಲಿಲ್ಲ. ಸುಮಾರು 11 ತಿಂಗಳ ಮುತ್ತಿಗೆಯ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ರಣತಂಬೋರನ್ನು ಆಕ್ರಮಿಸಿಕೊಳ್ತು. ಆ ನಂತರದ ದಾಳಿ ಮೇವಾರ, ಇದಕ್ಕೆ ಮೇವಾಡ ಎಂದೂ ಕರೆಯುತ್ತಾರೆ. ಇದರ ರಾಜಧಾನಿ ಚಿತ್ತೋರ್. ಈ ಮೇವಾರದ ಮೇಲೆ ಸಾಮಾನ್ಯ ಶಕ 1303 ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ದಾಳಿ ಮಾಡಿತು. ಮೇವಾರದ ಆ ಚಿತ್ತೋರಿನ ಕೋಟೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ಎನ್ನುವಂಥ ಒಂದು ಕಲ್ಪನೆ ಇತ್ತು. ಅಷ್ಟು ಬಲಶಾಲಿಯಾದ ಕೋಟೆಯದು. ಆ ಮೇವಾರದ ರಾಜ ರಾಣಾ ರತನ್ ಸಿಂಗ್. ಈ ಮೇವಾರದ ದಾಳಿಗೆ ಇನ್ನೊಂದು ಉದ್ದೇಶವೂ ಇತ್ತು ಎನ್ನುವ ಪ್ರತೀತಿ ಇದೆ. ಅದೆಂದರೆ, ಈ ರಾಣಾ ರತನ್ ಸಿಂಗನ ಪತ್ನಿ ಪದ್ಮಿನಿ ಬಹಳ ಸುಂದರವಾಗಿದ್ಲಂತೆ. ಅವಳನ್ನು ಅಪಹರಿಸಬೇಕು ಎನ್ನುವ ಉದ್ದೇಶದಿಂದಲೇ ಅಲ್ಲಾವುದ್ದೀನ್ ಖಿಲ್ಜಿ ಆ ದಾಳಿ ನಡೆಸಿದ್ದಾನೆ ಎನ್ನುವ ಪ್ರತೀತಿಯೂ ಇದೆ. ಮೇವಾರದ ಮೇಲೆ ದಾಳಿಯಾಯಿತು. ರಾಣಾ ರತನ್ ಸಿಂಗ್ ವೀರತನದಿಂದ ಹೋರಾಡಿದ. ಆದರೆ ಆತನಿಗೆ ಸೋಲಾಗುವ ಪ್ರಸಂಗಗಳು ಬಂದವು. ಇದನ್ನು ತಿಳಿಯುತ್ತಲೇ ರಾಣಿ ಪದ್ಮಿನಿ ದೇವಿ ಮತ್ತು ಅನೇಕ ರಜಪೂತ ಮಹಿಳೆಯರು ಜೌಹಾರ್ ಪದ್ಧತಿಗೆ ಶರಣಾದರು. ಜೌಹಾರ್ ಅಂದರೆ ತಮಗೆ ಅನ್ಯಾಯವಾಗ್ತಿದೆ, ಅತ್ಯಾಚಾರವಾಗ್ತಿದೆ ಎನ್ನುವುದು ಗಮನಕ್ಕೆ ಬಂದಾಗ ಬೆಂಕಿಗೆ ಹಾರಿ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ಳುವಂಥ ಒಂದು ವ್ಯವಸ್ಥೆ. ರಜಪೂತ ಪಾತಿವೃತ್ಯದ ಮಹಿಳೆಯರವರೆಲ್ಲ. ಆ ರೀತಿ ಪದ್ಮಿನಿ ದೇವಿ ಜೌಹಾರ್ಗೆ ಶರಣಾಗಿ ತನ್ನ ಪಾತಿವೃತ್ಯವನ್ನು ಪ್ರತಿಪಾದಿಸಿದಳು. ಕೊನೆಗೆ ಆ ಮೇವಾರಕ್ಕೆ ತನ್ನ ಮಗ ಖಿಜರ್ ಖಾನನನ್ನೇ ರಾಜ್ಯಪಾಲನನ್ನಾಗಿ ಅಲ್ಲಾವುದ್ದೀನ್ ಖಿಲ್ಜಿ ನೇಮಕ ಮಾಡಿದ. ಇದಾದ ನಂತರ ಉತ್ತರ ಭಾರತದ ಇನ್ನಿತರ ಕೆಲವು ಪ್ರದೇಶಗಳ ಮೇಲೆ ದಾಳಿ ಮಾಡಿದ. ಅವುಗಳೆಂದರೆ ಮಾಳ್ವ, ಉಜ್ಜೈನ್, ಮಂಡು, ಧಾರ್, ಚಾಂದೇರಿ, ಜೋಲೂರ್ ಇತ್ಯಾದಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು ಅವುಗಳನ್ನೆಲ್ಲ ತನ್ನ ಸಾಮ್ರಾಜ್ಯದಡಿಯಲ್ಲಿ ಸೇರಿಸಿಕೊಂಡ. ಆ ವೇಳೆ ಅವನಿಗೆ ದೊಡ್ಡ ತಲೆನೋವಾಗಿದ್ದವರೆಂದರೆ ಮಂಗೋಲಿಯನ್ನರು.
ಈ ಮಂಗೋಲಿಯನ್ನರು ಆಗಾಗ ಇವನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾ ಇದ್ದರು. ಸಾಮಾನ್ಯವಾಗಿ ಸಾಮಾನ್ಯ ಶಕ 1296ರಿಂದ 1308 ವೇಳೆ ಸುಮಾರು 6ಕ್ಕೂ ಹೆಚ್ಚು ಬಾರಿ ಇವನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದರು. ಈ ಮಂಗೋಲಿಯನ್ನರಿಗೆ ಕೆಲ ನವ ಮುಸ್ಲಿಮರು ಬೆಂಬಲ ನೀಡಿದರು, ಅವರಿಗೆ ಆಶ್ರಯವನ್ನು ನೀಡಿದರು. ಇದರಿಂದಾಗಿ ಆ ನವ ಮುಸ್ಲಿಮರನ್ನು ಕಂಡರೂ ಅಲ್ಲಾವುದ್ದೀನ್ ಖಿಲ್ಜಿಗೆ ಆಗ್ತಾ ಇರಲಿಲ್ಲ. ಈ ಮಂಗೋಲರ ದಾಳಿಯನ್ನು ನಿಯಂತ್ರಿಸಲಿಕ್ಕೆ ಹಲವಾರು ಕ್ರಮ ಕೈಗೊಂಡ. ಆ ಗಡಿ ಪ್ರದೇಶದ ರಸ್ತೆಗಳನ್ನು ರಿಪೇರಿ ಮಾಡಿಸಿದ, ಕೋಟೆಗಳನ್ನು ಕಟ್ಟಿಸಿದ, ನುರಿತ ಸೈನಿಕರನ್ನು ಅಲ್ಲಲ್ಲಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ಕಾವಲು ನೇಮಿಸಿದ ಮತ್ತು ಆ ನವ ಮುಸ್ಲಿಮರನ್ನು ನಿರ್ದಯವಾಗಿ ಹತ್ಯೆ ಮಾಡುವ ಮೂಲಕವಾಗಿ ಈ ಮಂಗೋಲರ ದಾಳಿಯನ್ನು ತಡೆಗಟ್ಟಿದ. ಹೀಗೆ ತನ್ನ ದಿಗ್ವಿಜಯ ಮತ್ತು ಇತ್ಯಾದಿ ತಂತ್ರಗಳ ಮೂಲಕವಾಗಿ ಸಾಮಾನ್ಯ ಶಕ 1305 ವೇಳೆಗೆ ಉತ್ತರ ಭಾರತದ ದಂಡಯಾತ್ರೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಪೂರ್ಣಗೊಳಿಸಿದ. ಆ ನಂತರ ಎರಡನೆಯ ಭಾಗದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳು. ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡ ಮುಸ್ಲಿಂ ಸುಲ್ತಾನರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮೊದಲಿಗನಾಗಿದ್ದಾನೆ. ಅವನ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಸೇನಾಧಿಪತ್ಯವನ್ನು ವಹಿಸಿದವನು ಮಲ್ಲಿಕಾಫರ್. ಈ ಮಲ್ಲಿಕಾಫರನನ್ನು ಗುಜರಾತ್ ದಾಳಿಯ ವೇಳೆ 1000 ದಿನಾರ್ ಕೊಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ಅವನನ್ನು ಕೊಂಡುಕೊಂಡಿದ್ದ. ಗುಲಾಮ ಮಲ್ಲಿಕಾಫರ್ ಈಗ ಮಹಾನ್ ದಂಡನಾಯಕನಾಗಿ ಬೆಳೆದ. ದಕ್ಷಿಣ ಭಾರತದ ರಾಜ್ಯಗಳನ್ನು ಆಕ್ರಮಿಸಿ ಅಲ್ಲಿಯ ಸಂಪತ್ತನ್ನು ದೋಚುವುದೇ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ಉದ್ದೇಶವಾಗಿತ್ತು. ಮಲ್ಲಿಕಾಫರನ ನೇತೃತ್ವದಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆ ನಡೆಯಿತು. ಮೊದಲನೇ ದಾಳಿ ಮಾಡಿದ್ದು ದೇವಗಿರಿಯ ಮೇಲೆ. ಅದು ಸಾಮಾನ್ಯ ಶಕ 1307ರಲ್ಲಿ. ದೇವಗಿರಿಯ ರಾಜ ರಾಮಚಂದ್ರ ದೇವ ಈ ಹಿಂದೆ ಅಧಿಕಾರಕ್ಕೆ ಬರುವ ಮೊದಲು ದೇವಗಿರಿಯ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ್ದ, ಅಲ್ಲಿಯ ಸಂಪತ್ತನ್ನು ದೋಚಿದ್ದ. ಆ ನಂತರ ವಾರ್ಷಿಕ ಕಪ್ಪ ಕಾಣಿಕೆ ಕೊಡುವುದಾಗಿ ರಾಮಚಂದ್ರ ದೇವ ಒಪ್ಪಿಕೊಂಡಿದ್ದ, ಆದರೆ ಕೊಡುವುದನ್ನು ನಿಲ್ಲಿಸಿದ್ದ. ಇದು ಒಂದು ಕಾರಣ ದಾಳಿಗೆ. ಇನ್ನೊಂದು ಕಾರಣವೆಂದರೆ ಉತ್ತರ ಭಾರತದ ಗುಜರಾತ್ ದಂಡಯಾತ್ರೆಯ ವೇಳೆ ಗುಜರಾತಿನ ರಾಜ ಕರ್ಣದೇವ ಸೋತು ತನ್ನ ಮಗಳು ದೇವಲದೇವಿಯೊಂದಿಗೆ ದೇವಗಿರಿಗೆ ಓಡಿ ಬಂದಿದ್ದ. ಆ ಕರ್ಣದೇವನಿಗೆ ಆಶ್ರಯ ನೀಡಿದ್ದರಿಂದ ದೇವಗಿರಿಯ ಮೇಲೆ ಮತ್ತೆ ದಾಳಿಗೆ ಮುಂದಾದ. ಮಲ್ಲಿಕಾಫರನ ನೇತೃತ್ವದಲ್ಲಿ 30,000 ಸಂಖ್ಯೆಯ ದೊಡ್ಡ ಸೈನ್ಯ ಬಂದು ಮುತ್ತಿಗೆ ಹಾಕಿತು. ರಾಮಚಂದ್ರ ದೇವ ಸೋತು ಹೋದ. ಕರ್ಣದೇವನ ಮಗಳು ದೇವಲದೇವಿಯನ್ನು ಸೆರೆ ಹಿಡಿಯಲಾಯಿತು. ನಂತರ ಅವಳನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗ ಖಿಜರ್ ಖಾನ್ ವಿವಾಹವಾದ. ಆ ನಂತರದ ಎರಡನೆಯ ದಾಳಿ ವಾರಂಗಲ್ ದಂಡಯಾತ್ರೆ. ಅದು ಸಾಮಾನ್ಯ ಶಕ 1309ರಲ್ಲಿ. ವಾರಂಗಲ್ ಅಪಾರ ಸಂಪತ್ತಿನಿಂದ ಕೂಡಿತ್ತೆಂದು ಅಲ್ಲಾವುದ್ದೀನ್ ಖಿಲ್ಜಿ ತಿಳಿದಿದ್ದ. ಅದಕ್ಕಾಗಿ ವಾರಂಗಲ್ ಮೇಲೆ ದಂಡಯಾತ್ರೆ ಕೈಗೊಂಡ. ಅಲ್ಲಿಯ ರಾಜ ಪ್ರತಾಪರುದ್ರದೇವ ಈ ಸೈನ್ಯವನ್ನು ಎದುರಿಸಲಾಗದೆ ಸೋತು ಶರಣಾದ. ತನ್ನ ಚಿನ್ನದ ಪ್ರತಿಮೆ, 100 ಆನೆ, 7,000 ಕುದುರೆ ಮುತ್ತು ರತ್ನ ವಜ್ರ ವೈಡೂರ್ಯ ಇತರ ಅಪಾರ ಸಂಪತ್ತನ್ನು ನೀಡಿ ಶರಣಾದ. ಅಮೀರ್ ಖುಸ್ರು ಎಂಬ ಇತಿಹಾಸಕಾರ ಈ ಬಗ್ಗೆ ಹೇಳ್ತಾನೆ, ಅಲ್ಲಿಯ ಸಂಪತ್ತನ್ನು 1000 ಒಂಟೆಗಳ ಮೇಲೆ ಹೇರಿಕೊಂಡು ದೆಹಲಿಗೆ ಹೋಗುವಾಗ ಆ ಭಾರವನ್ನು ತಾಳಲಾರದೆ ಒಂಟೆಗಳು ನರಳಾಡಿದವು ಎಂದು. ಅಷ್ಟು ಸಂಪತ್ತು ಇಲ್ಲಿಂದ ದೆಹಲಿಯ ವಶವಾಯಿತು. ಇದಾದ ನಂತರ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದ. ಅದು ಸಾಮಾನ್ಯ ಶಕ 1310ರಲ್ಲಿ. ಅಲ್ಲಿಯ ರಾಜ ಹೊಯ್ಸಳ ರಾಜ
ಮೂರನೇ ವೀರ ಬಲ್ಲಾಳ. ಶತ್ರುಗಳು ಆಕಸ್ಮಿಕವಾಗಿ ದಾಳಿ ಮಾಡಿದಾಗ ಅದನ್ನು ಎದುರಿಸಲು ಮೂರನೇ ವೀರ ಬಲ್ಲಾಳನಿಗೆ ಸಾಧ್ಯವಾಗಲಿಲ್ಲ. ದಾಳಿ ಮಾಡಿದ ಮಲ್ಲಿಕಾಪುರ ನೇತೃತ್ವದ ಸೈನ್ಯ ಅನೇಕ ದೇವಾಲಯಗಳನ್ನು ಹಾಳುಗೆಡೆಯಿತು, ನಗರಗಳನ್ನು ಹಾಳುಗೆಡೆಯಿತು. ಆಗ ಮೂರನೇ ಬಲ್ಲಾಳನೇ ಅಪಾರ ಪ್ರಮಾಣದಲ್ಲಿ ಸಂಪತ್ತನ್ನು ನೀಡಿ ಶರಣಾಗಿ ಒಪ್ಪಂದವನ್ನು ಮಾಡಿಕೊಂಡ. ಆ ನಂತರದ ದಕ್ಷಿಣ ಭಾರತದ ದಾಳಿ ಮಧುರೈನ ಮೇಲೆ ಆಕ್ರಮಣ ಸಾಮಾನ್ಯ ಶಕ 1311. ಈ ಮಧುರೈನಲ್ಲಿ ಪಾಂಡ್ಯ ವಂಶದವರು ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯರ ಮಧ್ಯೆ ಅಂತಃಕಲಹ ಉಂಟಾಗಿತ್ತು. ಈ ಒಂದು ಸಂದರ್ಭವನ್ನು ಬಳಸಿಕೊಂಡ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಿ ದಾಳಿ ಮಾಡಿದ, ಅಲ್ಲಿಯ ನಗರಗಳನ್ನು ಲೂಟಿ ಮಾಡಿದ, ದೇವಾಲಯಗಳನ್ನು ಹಾಳುಗೆಡವಿದ. ಹಾಗೆಯೇ ದಾಳಿ ರಾಮೇಶ್ವರದವರೆಗೂ ಮುಂದುವರಿಯಿತು. ರಾಮೇಶ್ವರದಲ್ಲಿಯೂ ಒಂದು ಪ್ರಸಿದ್ಧ ದೇವಾಲಯವನ್ನು ಕೆಡವಿ ಅಲ್ಲಿ ಒಂದು ಮಸೀದಿಯನ್ನು ನಿರ್ಮಿಸಿದ ಎಂದು ಹೇಳಲಾಗಿದೆ. ಅಲ್ಲಿಂದ ಅಪಾರ ಸಂಪತ್ತನ್ನು ದೋಚಿಕೊಂಡು ಮತ್ತೆ ದೆಹಲಿಗೆ ಹಿಂದಿರುಗಿದ. ಇದಾದ ನಂತರ ದೇವಗಿರಿಯ ಮೇಲೆ ಎರಡನೇ ಬಾರಿ ದಾಳಿ ನಡೆಸಿದ. ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ಸಾಮಾನ್ಯ ಶಕ 1312ರಲ್ಲಿ. ಈ ವೇಳೆ ದೇವಗಿರಿಯ ರಾಜ ಶಂಕರದೇವ, ಈತ ರಾಮಚಂದ್ರ ದೇವನಂತೆ ಶರಣಾಗಲಿಕ್ಕೆ ಒಪ್ಪಲಿಲ್ಲ. ಕಪ್ಪ ಕಾಣಿಕೆ ಕೊಡುವುದನ್ನು ನಿಲ್ಲಿಸಿದ್ದ, ತಾನೇ ಸ್ವತಂತ್ರ ಎಂದು ಘೋಷಿಸಿಕೊಂಡಿದ್ದ. ಇದರಿಂದ ಕೋಪಗೊಂಡ ಅಲ್ಲಾವುದ್ದೀನ್ ಖಿಲ್ಜಿ ಎರಡನೇ ಬಾರಿ ದಾಳಿ ನಡೆಸಿದ. ದೊಡ್ಡ ಸೈನ್ಯದ ಆಕ್ರಮಣವನ್ನು ತಾಳಲಾರದೆ ಸೋತು ಶಂಕರದೇವ ಯುದ್ಧದಲ್ಲಿ ಹತನಾದ. ಆ ದೇವಗಿರಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಯಿತು. ಹೀಗೆ ತನ್ನ ದಿಗ್ವಿಜಯದ ಮೂಲಕ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಾದ್ಯಂತ ವಿಶಾಲವಾದ ಸಾಮ್ರಾಜ್ಯವನ್ನು ಅಲ್ಲಾವುದ್ದೀನ್ ಖಿಲ್ಜಿ ಸ್ಥಾಪಿಸಿದ. ಈತನ ಸಾಮ್ರಾಜ್ಯ ಉತ್ತರದಲ್ಲಿ ಲಾಹೋರ್ನಿಂದ ದಕ್ಷಿಣದಲ್ಲಿ ಮಧುರೈನವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಗುಜರಾತ್ವರೆಗೆ ವಿಸ್ತಾರವಾಗಿತ್ತು. ಇಡೀ ಭಾರತವನ್ನು ಗೆಲ್ಲುವಲ್ಲಿ ಈತ ಯಶಸ್ವಿಯಾದ. 1312ರ ವೇಳೆಗೆ ಇಡೀ ಭಾರತ ಅಲ್ಲಾವುದ್ದೀನ್ ಖಿಲ್ಜಿಯ ಕೈವಶದಲ್ಲಿತ್ತು. ಈ ಅಲ್ಲಾವುದ್ದೀನ್ ಖಿಲ್ಜಿ ಅಲೆಕ್ಸಾಂಡರನ ಹಾಗೆ ಪ್ರಪಂಚವನ್ನೇ ಗೆಲ್ಲಬೇಕು ಎನ್ನುವ ಆಸೆಯನ್ನು ಹೊಂದಿದ್ದ. ಆದರೆ ಭಾರತವನ್ನು ಗೆಲ್ಲುವಲ್ಲಿ ಯಶಸ್ವಿಯಾದ. ಆ ಕಾರಣಕ್ಕೆ ತನ್ನನ್ನು ಸಿಕಂದರ್, ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡು ಆ ಸಿಕಂದರ್ ಎಂಬ ಬಿರುದಿನೊಂದಿಗೆ ನಾಣ್ಯಗಳನ್ನು ಹೊರಡಿಸಿದ. ಹೀಗೆ ದಿಗ್ವಿಜಯದ ಮೂಲಕ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ದೆಹಲಿಯ ಸುಲ್ತಾನರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅತಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾನೆ. ಕೇವಲ ದಿಗ್ವಿಜಯಿಯಷ್ಟೇ ಅಲ್ಲ, ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸುಧಾರಣೆಗಳಿಂದಲೂ ಪ್ರಸಿದ್ಧಿ ಪಡೆದಿದ್ದಾನೆ. ಆತನ ಸುಧಾರಣೆಗಳ ಬಗ್ಗೆ ಮುಂದಿನ ಸರಣಿಯಲ್ಲಿ ತಿಳಿಯೋಣ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.